ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಏನು ತಮ್ಮನೇಲಿ ನೋಡಿ ಡಿಮೋಟಿವೇಟ್ ಆಗಬೇಡಿ. ಸೊ PSTR ಅಭ್ಯರ್ಥಿಗಳು ಮಾಡೋ ತಪ್ಪಾದ್ರೆ ಏನಂತಂದ್ರೆ ನಾನು ಇಲ್ಲಿ ಇವತ್ತು ಕೆಲವೊಂದಿಷ್ಟು ನಿಜವನ್ನ ಮಾತಾಡೋಕೆ ಪ್ರಯತ್ನ ಪಡ್ತೀನಿ. ಏನು ನಿಜ ಅಂತಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ಈಗಾಗಲೇ ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರ ಮಾಹಿತಿ ಗೊತ್ತಿರುತ್ತೆ. ಇಲ್ಲಿ ನೀವು ನೋಡ್ಬೋದು 45 ದಿನದಲ್ಲಿ ಸಿಲೆಬಸ್ ಮುಗಿಸೋಕ್ ಸಾಧ್ಯನೇ ಇಲ್ಲ. ಸರ್ ಯಾಕೆ ಸಿಲೆಬಸ್ ಮುಗಿಸೋಕ್ ಸಾಧ್ಯನೇ ಇಲ್ಲ? ಫಾರ್ ಎಕ್ಸಾಂಪಲ್ ಈಗ ನಾನು ಸಿಲೆಬಸ್ ಅನ್ನೇ ತೋರಿಸಿ ಮಾತಾಡ್ತೀನಿ ನೋಡಿ. ಈಗ PSTR ಸಿಲೆಬಸ್ಗೆ ಕಂಪ್ಲೀಟ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಕೊಡ್ಲಿ, ತೊಂದ್ರೆ ಏನಿಲ್ಲ. ಯಾಕೆ ಮುಗ್ಸಕ್ ಆಗೋದಿಲ್ಲ ಅಂತ ನಾನು ಮಾತಾಡ್ತಾ ಇದೀನಿ. ಈಗ ನೀವು ಇಲ್ಲಿ ಗಮನಿಸಿ ನೋಡಿ. ಸೊ ಇವರು ಮ್ಯಾಥ್ಸ್ ಅನ್ನ ಓದ್ಬೇಕು, ಅಪ್ ಟು ಎಲ್ಲಿವರೆಗೂ 10th ವರೆಗೂ ಓದಬೇಕು. ಓಕೆನಾ? ಸೊ ನಮ್ಗೆ ಇವಾಗ ಇರುವಂತದ್ದು ಎಷ್ಟು ದಿನ? ಇವತ್ತಿಂದ ನೀವು ತಗೊಂಡ್ರು ಸರಿಸುಮಾರಾಗಿ 50 ದಿನಗಳಿದಾವೆ ಅಂತ ಅನ್ಕೋಣ. 55 ದಿನ. ಓಕೆ, 50 ದಿನ ಇದೆ ಅಂತ ಅನ್ಕೋಣ. ಇವರು ಮ್ಯಾಥ್ಸ್ ಕಂಪ್ಲೀಟ್ 10th ವರೆಗೂ ಓದ್ಬೇಕು. ಜೊತೆಗೆ ಸೈನ್ಸ್ ಅನ್ನ ಕಂಪ್ಲೀಟ್ ಆಗಿ 10th ವರೆಗೂ ಓದ್ಬೇಕು. ನೋಡಿ, ಮ್ಯಾಥ್ಸ್ ಅನ್ನು ಕಂಪ್ಲೀಟ್ ಆಗಿ ಓದ್ಬೇಕು, ಸೈನ್ಸ್ ಅನ್ನು ಕಂಪ್ಲೀಟ್ ಆಗಿ ಓದ್ಬೇಕು. ನಾನು ಅದರಲ್ಲಿ ಕಂಪ್ಲೀಟ್ ಆಗಿ ವಿವರಣೆ ಮಾಡಿದ್ದೀನಿ ಯಾವ್ಯಾವದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ. EVS ಅಂತ ಇದೆ ಅಷ್ಟೇ, ಹೆಸರಿಗೆ ಮಾತ್ರ EVS ಅಂತ ಇದೆ. ಬಟ್ ಕಂಪ್ಲೀಟ್ಲಿ 10th ಸಿಲೆಬಸ್ ವರೆಗೂ ಓದಬೇಕು. ಯಾವುದು? ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಮ್ಯಾಥಮೆಟಿಕ್ಸ್ ಓದ್ಬೇಕು, ಏನು ಬಯಾಲಜಿನೂ ಓದ್ಬೇಕಾಗುತ್ತೆ. ಓಕೆ, ಇಷ್ಟೇನಾದ್ರೂ ಓದ್ಬೋದು 45 ಡೇಸ್ ಅಲ್ಲಿ ಅಂತ ಅನ್ಕೊಂಡ್ರೆ, ಅದಾದ್ಮೇಲೆ ಇಲ್ಲಿ EVS ಇದೆ. EVS ಅಷ್ಟೇ ನೀವು ಗಮನಿಸಿ ನೋಡಿ, ಪ್ರತಿಯೊಂದು ಚಾಪ್ಟರ್ ನೀವು ಅಪ್ ಟು 10th ವರೆಗೂ ಓದ್ಬೇಕು. ಇಷ್ಟು ಓದೋದು ಅಷ್ಟೇ ಅಲ್ಲ, ಜೊತೆಗೆ ಸೋಷಲ್ನು ಓದ್ಬೇಕು. ನೀವು ಸೋಷಲ್ನು ಕಂಪ್ಲೀಟ್ ಆಗಿ ಓದ್ಬೇಕಾಗುತ್ತೆ. ಸೋಷಲ್ ಏನ್ ನೀವು ಅರ್ಥಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಪ್ರತಿಯೊಂದನ್ನು ನೀವು 10ನೇ ತರಗತಿವರೆಗೂ ಓದ್ಬೇಕಾಗುತ್ತೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ 6 ಸಬ್ಜೆಕ್ಟ್ ಮೀನ್ಸ್ ಬಿಡಿ, ಈಗ ಸಮಾಜ ಮತ್ತೆ ವಿಜ್ಞಾನ, ಗಣಿತವನ್ನೇ ತಗೊಳ್ಳೋಣ. ಗಣಿತದಲ್ಲಿ 16 ಚಾಪ್ಟರ್ ಇದೆ. ಜೊತೆಗೆ 9th 8th ಸಿಲೆಬಸ್ ಓದ್ಬೇಕು. ವಿಜ್ಞಾನದಲ್ಲಿ 13 ಚಾಪ್ಟರ್ ಇದೆ. ಜೊತೆಗೆ ವಿಜ್ಞಾನ ನಿಮಗೆ 8th 9th 7th 8th 9th ಓದ್ಬೇಕು. ಸಮಾಜದಲ್ಲಿ ಎಲ್ಲಾ ಚಾಪ್ಟರ್ಸ್ ಓದ್ಬೇಕು, ಅಪ್ ಟು 6th ಇಂದ ಓದ್ಬೇಕಾಗುತ್ತೆ. ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, 45 ದಿನದಲ್ಲಿ ಇದು ಸಾಧ್ಯನಾ ಎನ್ನುವಂಥದ್ದು. 45 ದಿನಗಳಲ್ಲಿ ಇಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ಈಗಾಗಲೇ ನೀವು ಓದಿರೋ ತೊಂದರೆ ಇಲ್ಲ, ಹೊಸದಾಗಿ ನಾನು ಓದಿ ಅರ್ಥ ಮಾಡ್ಕೊಳ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತಂದ್ರೆ, ನೀವು ಗಣಿತ ಚೆನ್ನಾಗಿದ್ರೆ ಇಲ್ಲ ಸಮಾಜದಲ್ಲಿ ವೀಕ್ ಇರ್ತೀರಾ, ಇಲ್ಲ ಸಮಾಜ ಚೆನ್ನಾಗಿತ್ತು ಅಂದ್ರೆ ನೀವು ಗಣಿತದಲ್ಲಾದ್ರೂ ವೀಕ್ ಇದ್ದೇ ಇರ್ತೀರಾ. ಸೊ ಇಷ್ಟನ್ನು ನೀವು 45 ದಿನದಲ್ಲಿ ಸಿಲೆಬಸ್ ನ ಕವರ್ ಮಾಡಕ್ ಸಾಧ್ಯನೇ ಇಲ್ಲ. ಹಂಗಂತೇಳಿ ಇದಷ್ಟೇ ಸಿಲೆಬಸ್ ಅಲ್ಲ, ಇದಿಷ್ಟು ಪೇಪರ್ 2ಗೆ ಸಿಲೆಬಸ್, ಪೇಪರ್ 1ಗೆ ಸಿಲೆಬಸ್ ಬೇರೆನೇ ಇದೆ. ಅಲ್ಲಿ ನೀವು ಮತ್ತೆ ಕನ್ನಡ ಓದ್ತೀರಾ, ಗಣಿತ ಓದ್ತೀರಾ, ಮೆಂಟಲ್ ಎಬಿಲಿಟಿ ಓದ್ತೀರಾ. ಕನ್ನಡ ಗಣಿತ ಓದ್ತೀರಾ ಅಂದ್ರೆ ಏನರ್ಥ? ಕಂಪ್ಲೀಟ್ ಆಗಿ ನೀವು ಎಲ್ಲಾ ಸ್ಟ್ಯಾಂಡರ್ಡ್ಸ್ ಅಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನು ಓದ್ತೀರಾ ಅಂತ ಅರ್ಥ. ಕನ್ನಡ ಇಂಗ್ಲಿಷ್ ಅಂತಂದ್ರೆ ನೀವು 7th 8th 9th 10th ಸಿಲೆಬಸ್ ಅನ್ನ ಸಂಪೂರ್ಣವಾಗಿ 40 ದಿನದಲ್ಲಿ ಓದೋಕೆ ಸಾಧ್ಯ ಆಗುತ್ತಾ? ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಹೇಳಿರುವಂತದ್ದು. ಆಕ್ಚುಲಿ ಇದು ಡಿಮೋಟಿವೇಶನ್ ಅಂತ ಅನ್ಕೋಬೇಡಿ. ನೀವು ಈಗಾಗಲೇ ಓದಿದ್ರೆ ಓಕೆ, ಬಟ್ ಈಗ ಹೊಸದಾಗಿ ಓದ್ಬೇಕಂತ ಹೇಳಿದ್ರೆ ಅಭ್ಯರ್ಥಿಗಳು ಸ್ಟಾರ್ಟ್ ಮಾಡ್ಕೊಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, ಇರುವಂತದ್ದೇ 100 ಪೋಸ್ಟ್ ನಾನ್ HKಗೆ. ಇನ್ನೇನು HKಗೂ ಅಷ್ಟೇ ಒಂದು 500 ಹೆಚ್ಚು 500 ಪೋಸ್ಟ್ ಇದಾವೆ ಅಷ್ಟೇ. ಜಿಲ್ಲೆಗೆ 2-3 ಪೋಸ್ಟ್ ಇದೆ. ಆ 2-3 ಪೋಸ್ಟ್ ಅಲ್ಲಿ 2 ಪೋಸ್ಟ್ ಜನರಲ್ ಟೀಚರು, 1 ಪೋಸ್ಟ್ PE ಟೀಚರ್ ಇರುತ್ತೆ. ಇಷ್ಟಕ್ಕೆ ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಏನ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್? ಮ್ಯಾಥ್ಸ್ ಓದ್ಬೇಕು, ಸೈನ್ಸ್ ಓದ್ಬೇಕು, ಜೊತೆಗೆ ಸೋಷಿಯಲ್ ಸಹ ಓದ್ಬೇಕು. ಸೋಷಿಯಲ್ ಎಲ್ಲಾ ಟಾಪಿಕ್ಸು ಓದ್ಬೇಕು. ಜೊತೆಗೆ ಕನ್ನಡನೂ ಓದ್ಬೇಕು, ನೀವಿನ್ನ ಪೆಡಗಾಗಿನೂ ಓದ್ಬೇಕಾಗುತ್ತೆ. ಅದ್ರ ಜೊತೆಗೆ GK ಅಂಡ್ ಕರೆಂಟ್ ಅಫೇರ್ಸ್ ಓದ್ಬೇಕಾಗುತ್ತೆ. ಆಕ್ಚುಲಿ ಅವ್ರು ಮಾಡಿದ ತಪ್ಪಾದ್ರೆ ಅಂದ್ರೆ, ಅಪ್ ಟು ಇವರು ಬಿಫೋರ್ ನೋಟಿಫಿಕೇಶನ್ ಆಗಕ್ಕಿಂತ ಬಿಫೋರ್ ಇವ್ರು ಏನ್ ಮಾಡ್ಬೇಕಿತ್ತು? ಸಿಲೆಬಸ್ ನಾವು 10th ವರೆಗೂ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಡಬೇಕಿತ್ತು. ಆ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಏನಾಗಿದೆ, ನೋಟಿಫಿಕೇಶನ್ ಆಗೋಗಿದೆ. ನೋಟಿಫಿಕೇಶನ್ ಆದ್ಮೇಲೆ ಇದನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ 45 ಡೇಸ್ ಅಲ್ಲಿ ಖಂಡಿತವಾಗ್ಲೂ ಈ ಸಿಲೆಬಸ್ ಅನ್ನ ಮುಗಿಸೋದಕ್ಕೆ ಚಾನ್ಸೇ ಇಲ್ಲ. ಏನ ಬಟ್ ಅಂತ ಹಾಗಂತೇಳಿ ನಿಮ್ಮ ಓಪನ್ ಲಾಸ್ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ಸಿಲೆಬಸ್ ನ ಕವರ್ ಮಾಡಕ್ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟು ಮೇ ಬಿ ಪೇಪರ್ ಈಸಿಯಾಗಿರುತ್ತೆ, PSTR ಪೇಪರ್ ಈಸಿಯಾಗಿರುತ್ತೆ. ಇದನ್ನ ನೀವೊಂದು ಪಾಸಿಟಿವ್ ತಗೋಬಹುದು. ಯಾಕಂತಂದ್ರೆ ತುಂಬಾ ಸಿಲೆಬಸ್ ಹೆಚ್ಚಾದಾಗ ಪೇಪರ್ ಆಟೋಮೆಟಿಕಲಿ ಈಸಿ ಇದ್ದೇ ಇರುತ್ತೆ. ಬಟ್ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ಲ, ಕಾಂಪಿಟೇಷನ್ ನಿಮ್ಗೆ ಇರುವಂತದ್ದೇ ಇವಾಗ ಒಂದು ಡಿಸ್ಟಿಕ್ಗೆ 2-3 ಪೋಸ್ಟ್ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಅಂದ್ರೆ ಏನರ್ಥ? ಐ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇಲ್ಲಿ ಡಿಪಾರ್ಟ್ಮೆಂಟೇ ತಪ್ಪು ಮಾಡ್ತಾ ಇದೆಯೋ, ಇಲ್ಲ PSTRಗೆ ಇದುವರೆಗೂ ಕಾಲೇ ಮಾಡ್ಲಿಲ್ಲ, ಸೊ ಅವಾಗ ಅಭ್ಯರ್ಥಿಗಳು ಮಾಡಿದ ತಪ್ಪಾದ್ರೂ ಏನು? ಬಟ್ ಇದನ್ನ ಡಿಪಾರ್ಟ್ಮೆಂಟೇ ಅರ್ಥ ಮಾಡ್ಕೋಬೇಕಿತ್ತು ಅಷ್ಟೇ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀರಾ ಅಂತ ಹೇಳ್ತಾ, ಇನ್ನ ಮುಂದಿನ ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೇನೆ ಅಂದ್ರೆ, ಇನ್ನ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಕಮೆಂಟ್ ಏನಿದೆ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.